ಬಿಡು ಬಿಡು ಭಾರತಿ, ನಾನು ಮುಖ ತೊಳೆದುಕೊಂಡು ಬೇಗ ಬರ್ತೇನೆ. ದೇವ, ಯುದ್ಧದಲ್ಲಿ ಸತ್ತದ ತಿಳಿದು ಮಂಜುನಿಗೆ ಬರೆತು ನಾನು ರವಿನನ್ನು ಮದುವೆಯಾದೆ. ಹೀಗೆ ನೋಡಿದ್ರೆ ಮಂಜು ಮರಳಿ ಮನೆಗೆ ಬಂದಿದ್ದಾನೆ. ಈ ವಿಷಯ ರವಿಗೆ ಗೊತ್ತಾದರೆ ಅವನ ಮನೆಯಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ? ಹೇಗಾದರೂ ಮಾಡಿ ಈ ದೇಹ ಹಾಲಿಗೆ ಎಪ್ಪಾಗಲೇಬೇಕು. ಮಂಜು, ರವಿ, ರವಿ. ಹಾ, ಬಂದು. ಯಾಕೆ ಬರ್ತಿ? ಕೂಗಿದ್ಯಲ್ಲ? ರವಿ, ಇವತ್ತು ನಮ್ಮ ಪ್ರಥಮ ರಾತ್ರಿ. ನಿಮಗೆ ಗೊತ್ತಿಲ್ಲವೇ? ಏಕೆ? ನಿಮಗೆ ನಾನು ಹೇಳಬೇಕು. ನೋಡು ಭಾರತಿ,
ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತೇ ಬಿಟ್ಟೆ. ನಾನು ಬೆಂಗಳೂರಿನಿಂದ ಬರುವ ಮುಂಚೆ ಜ್ವರ ಬಂದ ಸಲುವಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಅಲ್ಲಿ ಡಾಕ್ಟರ್ ಏನು ಹೇಳಿದ್ರು? ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ನನ್ನ ಸ್ನೇಹಿತರ ಮುಂದೆ ಡಾಕ್ಟರ್ ಹೇಳ್ತಿದ್ದರು. ನಾನು ಮರೆಯಾಗಿ ಕೇಳಿಸಿಕೊಂಡೆ. ಡಾಕ್ಟರ್ ಹೇಳಿದರು, ಏನಂತ ಹೇಳಿದ್ರು ಡಾಕ್ಟರ್? ನನಗೆ ಭಾರತಿ ನಿಮಗೆ? ನನಗೆ ಕ್ಯಾನ್ಸರ್ ಇದೆ ಅಂತ ಭಾರತಿ. ನೋಡಿ, ದಯವಿಟ್ಟು ಹಾಗೆ ಹೇಳಬೇಡಿ. ನಾನು ನಿನಗೆ ತಮಾಷೆ ಮಾಡಿದೆ ಅಂತ ಹೇಳಿ ರವಿ, ದಯವಿಟ್ಟು ಹೀಗೆ ಮಾತಾಡಬೇಡಿ. ಕೆಲವು ದಿನಗಳ ಮಟ್ಟಿಗೆ ಹೆಣ್ಣಿನ ಸಂಬಂಧಗಳಿಂದ ದೂರ ಇರಬೇಕಂತ ಹೇಳಿದರು. ನನ್ನ ರೋಗ ವಾಸಿಯಾಗುವವರೆಗೂ ನೀನು ದಯವಿಟ್ಟು ಸಹಕರಿಸಬೇಕು ಭಾರತಿ, ಸಹಕರಿಸಬೇಕು ಭಾರತಿ, ಪ್ಲೀಸ್. ಐ ಆಮ್ ವೆರಿ ಸಾರಿ ಭಾರತಿ. ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಕೊಂದು ಬಿಡು ನೀ ಹೀಗೆ ಕಾಡಬೇಡ, ಒಂದು ಬಿದ್ದಿರುವ ಕನಸುಗಳು ನೀ ಹೀಗೆ ಕಾಡಬೇಡ. ಮನಸೇ ಮನಸೇ ಮನಸೇ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ಬ್ರಹ್ಮ ಈ ನಿನ್ನ ವಿಧಿ ಲಿಖಿತವನ್ನು. ಏನಂತ ಬರ್ದಿಯಪ್ಪ ಈ ನನ್ನ ಹಣೆ ಬರಹವನ್ನು. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮ ಬರೆದ ಹಣೆ ಬರಹವನ್ನು ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಎಂದು. ನನಗೆ ಒಬ್ಬ ಗಂಡನಲ್ಲದೆ ಇಬ್ಬಿಬ್ಬರು ಗಂಡನನ್ನು ಕೊಟ್ಟೆ. ಆದ್ರೆ ಅವರ ಹೃದಯವನ್ನು ಮುಟ್ಟಲಾರದಷ್ಟು ನನ್ನನ್ನು ದೂರವಿಟ್ಟೆ. ತಂದೆ, ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದೆಯಾ? ಗಂಡನಿದ್ದರೂ ಕೂಡ ಮಿನ್ನನ ಜೊತೆಗೆ ಸರಸ ಆಡುವ ಅರಣ್ಯರಿಗೆ ಈ ಪ್ರಪಂಚದಲ್ಲಿ ಅವಕಾಶ ಇರುವಾಗ ಇಬ್ಬರ ಗಂಡನಿದ್ದರೂ ಕೂಡ ಅವರನ್ನು ಮುಟ್ಟಲಾರದತ್ತು ನನ್ನನ್ನು ಪಾಪಿಯಾಗಿ ಮಾಡಿಬಿಟ್ಟೆ. ತಂದೆ, ಮೊದಲನೇ ಗಂಡ ಬಂಗಾರದ ಮುದ್ದೆ, ಅದರ ಬೆಲೆ ಪವಿತ್ರವಾದದ್ದು. ಇನ್ನು ಎರಡನೇ ಗಂಡ ತೂತ ಬಿದ್ದ ಪಾತ್ರೆ ಇದ್ದ ಹಾಗೆ. ಅದರಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ? ಇಲ್ಲ 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 ಇಲ್ಲ. ನಾನೀಗ ರೇಖೆಯನ್ನು ಕಳೆದುಕೊಂಡ ಹಕ್ಕಿ. ಈ ಮನೆ ನನಗೆ ಪ್ರಪಂಚ, ಇದೇ ನನಗೆ ದೇವಾಲಯ. ನಾನೀಗ ರೇಖೆ ಕಳೆದುಕೊಂಡ ಹಕ್ಕಿ ಹಕ್ಕಿ.